ಸಿಟಿ ನ್ಯೂಸ್ ವೀಕ್ಷಕರಿಗೆ ನಮ್ಮ ವಾರದ ವಿಶೇಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತ. ನಿಮಗೆಲ್ಲರಿಗೂ ಈ ವಾರ ನಿಮ್ಮ ಜೀವನದಲ್ಲಿ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಎಚ್ಚರಿಕೆ ಅಗತ್ಯ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶಿಕ್ಷಣ, ಕುಟುಂಬ ಎಲ್ಲದರ ಬಗ್ಗೆ ತಿಳಿಸಿಕೊಡಲು ನಮ್ಮ ಜೊತೆ ಇವತ್ತು ಖ್ಯಾತ ವೇದ ಬ್ರಹ್ಮಶ್ರೀ ಲಕ್ಷ್ಮಣಾಚಾರ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತ ಅನ್ಬೋದು. ಈ CTV ಪ್ರೇಕ್ಷಕ ಮಹಾಶಯರಿಗೆಲ್ಲರೂ ಕೂಡ ಆಶೀರ್ವಾದ. ಎಲ್ಲರೂ ಕೂಡ ಜಯ ಶ್ರೀರಾಮ್ ಎಲ್ಲರಿಗೂ. ಸ್ವಾಮಿ, ಇವತ್ತು ಮೊದಲನೇದಾಗಿ ರಾಶಿ ಭವಿಷ್ಯ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಯಾವ ರೀತಿ ಈ ವಾರದಲ್ಲಿ ಅವರ ಭವಿಷ್ಯ ಹೇಗಿರುತ್ತೆ? ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿದೆ. ಈ ವಾರದಲ್ಲಿ ಪಂಚಮ ಕೂಟಗಳು ಸಫಲವಾಗುತ್ತದೆ. ಆ ಪಂಚಮ ಕೂಟ ಮೇಷರಾಶಿಗಿರೋದ್ರಿಂದ ಅವರು ಎಂದು ಜೀವಮಾನದಲ್ಲಿ ಎಂದೂ ಸಾಧನೆ ಮಾಡದಿರೋ ಅಸಾಧ್ಯ ಕೆಲಸಗಳೆಲ್ಲ ಕೂಡ ಸಾಧ್ಯವಾಗುತ್ತೆ. ನೆಮ್ಮದಿಯಾಗಿರ್ತದೆ. ಎಲ್ಲ ಅನುಕೂಲಗಳು ಇರುತ್ತದೆ ಮೇಷರಾಶಿಯವರಿಗೆ. ಆದರೆ ಒಂಚೂರು ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿ ಅವರ ಮೇಷರಾಶಿಯವರಲ್ಲಿ ವಿನಂತಿ. ಮೇಷರಾಶಿಯವರು ವಿಶೇಷವಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಎಲ್ಲ ಅವರಿಗೆ ಶುಭವಾಗಿರುತ್ತೆ. ಮತ್ತೆ ಇನ್ನೊಂದು ಎರಡನೇದಾಗಿ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಅವ್ರ ಭವಿಷ್ಯ ಹೇಗಿರುತ್ತೆ, ಮತ್ತೆ ಅವ್ರು ಹೇಗೆಲ್ಲ ನಡೆಸ್ಕೋಬಹುದು ಈ ವಾರದಲ್ಲಿ? ವೃಷಭ ರಾಶಿಯವರಿಗೂ ತುಂಬಾ ಚೆನ್ನಾಗೇ ಇದೆ. ಆದರೆ ಅವರಿಗೆ ವಾರದಲ್ಲಿ 3 ದಿವಸ ಮಾತ್ರ ಚೆನ್ನಾಗಿದೆ. ಸೋಮ, ಮಂಗಳ, ಬುಧ ಈ 3 ದಿವಸದಲ್ಲಿ ಶುಭವಾಗಿರುತ್ತೆ. ಗುರು, ಶುಕ್ರ, ಶನಿ, ಭಾನು ಈ 4 ದಿವಸದಲ್ಲಿ ಅವರಿಗೆ ಸ್ವಲ್ಪ ಅಡಚಣೆಗಳು, ಅಂದ್ರೆ ಅವರು ಯಾರನ್ನು ಹೆಚ್ಚಿಗೆ ನಂಬಬಾರ್ದು. ಅವರ ಸ್ವಂತ ಬುದ್ಧಿಯಿಂದ ಕೆಲಸ ಕಾರ್ಯಗಳು ಮಾಡಿಕೊಂಡ್ರೆ ಈ ವಾರದಲ್ಲಿ ತುಂಬಾ ಒಳ್ಳೇದು ಅವರಿಗೆ. ಮೂರನೇದಾಗಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಏನೆಲ್ಲ ಅವ್ರ ಭವಿಷ್ಯ ಹೇಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಮಿಥುನ ರಾಶಿಯವರಿಗೆ ಏನು ಅಷ್ಟೊಂದು ತೊಂದರೆ ಏನಿಲ್ಲ. ಅವ್ರು ನಾರ್ಮಲ್ ಆಗಿ ಎಲ್ಲಾನು ವಿಷಯಗಳು ಸಂಭವವಾಗಿರ್ತದೆ. ಅದು ಮನೆ ದೇವರ ದರ್ಶನ ಮಾಡೋದು ತುಂಬಾ ಒಳ್ಳೆಯದು ಈ ವಾರದಲ್ಲಿ. ಅವರು ಅಥವಾ ಮನೆ ಹೋಗಕ್ಕಾಗಲಿಲ್ಲ ಅಂದ್ರೆ ಮನೆಯಲ್ಲೇ ಆ ದೇವರಿಗಾಗಿ ಏನಾದ್ರೂ ಒಂದು ಅರಿಕೆ ಮಾಡಿದ್ರೆ ತುಂಬಾ ಒಳ್ಳೇದು ಮನೆ ದೇವರದ್ದು. ಮಿಕ್ಕ ವಿಷಯದಲ್ಲಿ ಅವರು ಶುಭ ಈ ವಾರದಲ್ಲಿ. ಅಂದ್ರೆ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಅವರಿಗೆ ದೇವಸ್ಥಾನಗಳು ಸ್ವಲ್ಪ ತಿರುಗಾಡಿದ್ರೆ ಒಳ್ಳೆಯದು. ಓಕೆ ಸ್ವಾಮಿ, 4ನೇದಾಗಿ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಅವರ ಭವಿಷ್ಯ ಹೇಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಕಟಕ ರಾಶಿಯವರು ಈ ವಾರದಲ್ಲಿ ಅವರಿಗೆ ಸ್ವಲ್ಪ ಅನಾನುಕೂಲಗಳು, ಸ್ವಲ್ಪ ತುಂಬಾ ಅವರಿಂದ ದುಡ್ಡು ಖರ್ಚಾಗುವಂತ ಒಂದು ವ್ಯವಸ್ಥೆ ಇರುತ್ತೆ. ಆದರೆ ನೋಡಿಕೊಂಡು ಎಲ್ಲಿ ಯಾವಾಗ ಏನ್ ಬೇಕು ಉಪಯೋಗಿಸ್ಬೇಕು ಅಷ್ಟು ಮಾತ್ರನೇ ಉಪಯೋಗಿಸ್ಬೇಕು. ಕೆಲವರೆಲ್ಲ ಅವ್ರ ಮೆಚ್ಚುಗೆ ಪಡೆದು ಅವ್ರನ್ನ ಒಪ್ಪಿಸಿ ಏನಾದ್ರು ಮಾಡಿ ದುಡ್ಡು ಕಿತ್ಕೊಳ್ಳೋಂತ ಅವಕಾಶಗಳಿರುತ್ತೆ. ದಯವಿಟ್ಟು ಆತರ ಮಾಡಬೇಡಿ. ಕಟಕ ರಾಶಿಯವರು ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಹಾಕೋದು ತುಂಬಾ ಉತ್ತಮ ಈ ವಾರ. ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಒಳ್ಳೆಯದು ಅನ್ನಿಸುತ್ತೆ. ಓಕೆ ಸ್ವಾಮಿ, 5ನೇದಾಗಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಅವರ ಭವಿಷ್ಯ ಹೇಗಿರುತ್ತೆ? ಸಿಂಹರಾಶಿಯವರು ಅವ್ರ ಭವಿಷ್ಯ ಈ ವಾರದಲ್ಲಿ ಏನು ನೋವುಗಳು ಆಗ್ಲಿ ಇದು ಆಗ್ಲಿ ಏನೂ ಇಲ್ಲ, ಚೆನ್ನಾಗಿದೆ. ಆದ್ರೆ ಅವರು ಸಿಂಹರಾಶಿಯವರು ಆದಷ್ಟು ಮನೆ ಕಡೆ ಸ್ವಲ್ಪ ಶ್ರದ್ಧೆ ವಹಿಸಿ ಮನೆ ಕಡೆ ಇರೋದೊಂದು ಸ್ವಲ್ಪ ಕಲ್ತ್ಕೋಬೇಕಾಗುತ್ತೆ ಈ ವಾರದಲ್ಲಿ ಮಾತ್ರ ಅಷ್ಟೇ. ಇನ್ನು ಮಿಕ್ಕಾದಲ್ಲಿ ಅವ್ರು ಎಲ್ಲಾನು ಶುಭವಾಗಿ ಇರುತ್ತೆ ಈ ವಾರದಲ್ಲಿ. ಅಂದ್ರೆ ಮನೆ ಕಡೆ ಏನಾದ್ರು ಸಮಸ್ಯೆಗಳು ಉಂಟಾಗುತ್ತಾ? ಅದಕ್ಕೋಸ್ಕರ ಅವರು ಯಜಮಾನರು ಇದ್ರೆ ಒಳ್ಳೇದು. ಮನೆ ಕಡೆ ಯಜಮಾನ ಇದ್ರೆ ಸಿಂಹರಾಶಿ ಅವರಿಗೆ ಈ ವಾರದಲ್ಲಿ ಏನು ತೊಂದರೆ ಇಲ್ಲ. ಓಕೆ, 6ನೇದಾಗಿ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಅವರ ಭವಿಷ್ಯ ಹೇಗಿರುತ್ತೆ? ಕನ್ಯಾ ರಾಶಿಯವರಿಗೆ ಶುಭವಾಗಿದೆ. ಸಪ್ತಮಿ ಕೂಟ ಇದೆ. 7 ಗ್ರಹಗಳು ಸೇರುವಂತ ಇರುತ್ತೆ. ಹಂಗಾಗಿ ಸಪ್ತಮಿ ಕೂಟದಲ್ಲಿ ಅವ್ರಿಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಅಂದ್ರೆ ಸಪ್ತಮಿ ಕೂಟ ಅವರ ಪರವಾಗಿರೋದ್ರಿಂದ ಅವ್ರಿಗೇನು ಯಾವುದೇ ರೀತಿಯ ಸಮಸ್ಯೆ ಏನ್ ಮಾಡಿದ್ರು ಅವರು ಹಿಂದ್ಗಡೆ ಇರೋದ್ರಿಂದ ಇವ್ರಿಗೆ ಎಲ್ಲ ಮಾಡಿರೋ ಕೆಲಸಗಳಿಗೆಲ್ಲ ಶುಭ ಸಿಗುತ್ತೆ. ಶುಭ. 7ನೇದಾಗಿ ತುಲಾ ರಾಶಿಯವರಿಗೆ ಈ ವಾರದಲ್ಲಿ ಅವರ ಭವಿಷ್ಯ ಹೇಗಿರುತ್ತೆ? ತುಲಾ ರಾಶಿಯವರಿಗೆ ಚೆನ್ನಾಗೇ ಇದೆ. ಆದ್ರೆ ಅವರು ಬಂಧು ಮಿತ್ರ ವರ್ಗದಲ್ಲಿ ಸ್ವಲ್ಪ ತಿರುಗಾಟ ಜಾಸ್ತಿ ಇರುತ್ತದೆ. ಅಷ್ಟೊಂದು ತಿರುಗಾಡುವಾಗ ಒಂದು ಲಿಮಿಟೇ ಹೋಗ್ಬೇಕಾಗತ್ತೆ. ಜಾಸ್ತಿ ಸ್ಪೀಡ್ ಹೋಗೋದು ಇವೆಲ್ಲ ಮಾಡಬಾರ್ದು ಒಂದಾಗಿ. ಎರಡನೇದಾಗಿ ಮನೆ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಅವರೆಲ್ಲ ಕೂಡ
ಜೊತೆಯಲ್ಲಿ ಒಂದೇ ಸಲ ಕರ್ಕೊಂಡು ಬರುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು. ಅಂದ್ರೆ ಈ ವಾಹನಗಳಲ್ಲಿ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆ ಇರ್ಬೇಕು ಈ ವಾರದಲ್ಲಿ ಅವರಿಗೆ. ಮತ್ತೆ 8ನೇದು ಬಂದು ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಹೇಗಿರುತ್ತೆ ಸಮಯ? ವೃಶ್ಚಿಕ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಈ ವಾರದಲ್ಲಿ ಏನು ತೊಂದರೆ ಆಟಂಕಗಳು ಏನೂ ಇಲ್ಲ. ಅದು ಶುಕ್ರವಾರ ಅಥವಾ ಶನಿವಾರ ಏನೋ ಒಂದು ಗಲಭೆ ನಡೆಯುತ್ತೆ. ನಾವು ನೋಡಿ ಇರೋದು ತುಂಬಾ ಒಳ್ಳೇದು. ಅದರಲ್ಲಿ ಇವರು ತಲೆ ಹಾಕಿದ್ರೆ ಒಂಚೂರು ತಲೆ ಬಿಸಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇದೆ. ಅಂದ್ರೆ ಶುಕ್ರವಾರ ಮತ್ತು ಶನಿವಾರ ಇವರು ಯಾವುದೇ ರೀತಿಯ ಗಲಾಟೆಗಳು ಆದ್ರೂ ಸಹ ಎಚ್ಚರಿಕೆಯಿಂದ ಸ್ವಲ್ಪ ಇರ್ಬೇಕು ಅನ್ಸುತ್ತೆ. ಮತ್ತೆ ಧನುಸು ರಾಶಿಯವರು ಸ್ವಾಮಿ, ಈ ವಾರದಲ್ಲಿ ಧನುಸು ರಾಶಿಯವರಿಗೆ ಅವರ ಭವಿಷ್ಯ ಹೇಗಿರುತ್ತೆ? ಧನುಸು ರಾಶಿಯವರಿಗೆ ಏನು ತೊಂದರೆ ಇಲ್ಲ. ನೀವು ಯಾವುದೋ ಕಾರ್ಯಕ್ಕಂತೇಳಿ ತುಂಬಾ ಓಡಾಡ್ತಾ ಇದ್ದೀರಿ ಒಂದು ವರ್ಷದಿಂದ. ಆ ಕಾರ್ಯಕ್ರಮ ನಿಮಗೆ ಈಗ ಈ 3 ಅಥವಾ 4ನೇ ತಾರೀಕು ಆಗುವಂತ ಸಂಭವ ಇದೆ. ಅವರು ಏನು ಕೆಲಸಗಳು ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ, ಅದರಲ್ಲಿ ಈಗ ಕಾರ್ಯಸಿದ್ಧಿ ಆಗುತ್ತೆ, ಅವರೆಲ್ಲ ಈಡೇರುತ್ತೆ. ಅವ್ರನ್ನೆಲ್ಲ ಕೂಡ ಮತ್ತೆ 10ನೇದು ಬಂದು ಮಕರ ರಾಶಿಯವರು. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಏನೋ ಸೋಮವಾರದಿಂದ ನೆಕ್ಸ್ಟ್ ಸೋಮವಾರ ಗಂಟೆ ಅವ್ರ ವಾರ ಭವಿಷ್ಯ ಏನಿರುತ್ತೆ? ಮಕರ ರಾಶಿಯವರು ತುಂಬಾ ಚೆನ್ನಾಗಿದೆ. ಮೇಷ ರಾಶಿಗೆ ಬಂದಂಗೆ ಪಂಚಮಿ ಕೂಟಗಳಲ್ಲೇ ಅವರಿಗೆ ಅನುಕೂಲ ಇರೋದ್ರಿಂದ ಹಿಂದೆ ದೈವ ಶಕ್ತಿ ಇರುತ್ತೆ. ಅವರು ಯಾವುದೋ ಒಂದು ಅಮ್ಮನವ್ರು ನಂಬಿ ಹೋಗ್ತಾ ಇದ್ದಾರೆ, ಅದನ್ನೇ ಫಾಲೋ ಹೋಗ್ತಾ ಇದ್ರು. ತುಂಬಾ ಒಳ್ಳೆಯದು ಅವರಿಗೆ. ಅಂದ್ರೆ ಮಕರ ರಾಶಿಯವರಿಗೆ ದೈವ ಶಕ್ತಿ ಹಿಂದ್ಗಡೆ ಇರುತ್ತೆ, ಅಮ್ಮ ವಿಶೇಷವಾಗಿ ಅಮ್ಮನವರು ಅವರ ಹಿಂದ್ಗಡೆ ಇರುತ್ತೆ ಅನ್ನೋದು. ಓಕೆ. ಮತ್ತೆ 11ನೇದಾಗಿ ಕುಂಭರಾಶಿಯವರಿಗೆ ಈ ವಾರದ ಭವಿಷ್ಯ ಹೇಗಿರುತ್ತೆ? ಕುಂಭರಾಶಿಯವರಿಗೆ ಸಕಲ ಸಿದ್ಧತೆ ಇದೆ, ಸಕಲ ಆರೋಗ್ಯವೂ ಇದೆ, ಎಲ್ಲಾನು ಭಗವಂತನ ಕೊಟ್ಟಿದ್ದಾರೆ. ಆದ್ರೆ ಎಲ್ಲ ಇಲ್ಲ ಅಂತ ಹೇಳಿ ಅದನ್ನ ಭಾವನೆ ಮಾಡ್ತಾ ಇರ್ತಾರೆ. ಏನಿಲ್ಲ, ಭಗವಂತನೆಲ್ಲ ಒಳ್ಳೇದ್ ಮಾಡ್ತಾನೆ. ಸ್ವಲ್ಪ ಸ್ವಬುದ್ಧಿ ಕಾರ್ಯಗಳಲ್ಲಿ ಮುಂದುವರಿಸಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ಒಳ್ಳೆ ಕಾರ್ಯಗಳು ಮಾಡ್ಬೇಕು. ಅವ್ರು ಒಳ್ಳೆ ಕಾರ್ಯಗಳು ಮಾಡ್ಬೇಕಂದ್ರೆ ದೇವ್ರು ಕೂಡ ಅವ್ರಿಗೆ ಒಳ್ಳೇದು ಮಾಡ್ತಾರೆ. ಮತ್ತೆ ಕೊನೆಯದಾಗಿ ಮೀನರಾಶಿ ಸ್ವಾಮಿ, ಮೀನರಾಶಿಯವರಿಗೆ ಈ ವಾರದಲ್ಲಿ ಅವರ ಭವಿಷ್ಯ ಹೇಗಿರುತ್ತೆ? ಮೀನರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಅವರಿಗೆ ಗುರುಬಲ ಆಗ್ಲಿ, ಇನ್ನೊಂದು ಬೇರೆ ಗ್ರಹಗಳಾಗ್ಲಿ ಎಲ್ಲಾನು ಚೆನ್ನಾಗಿರೋದ್ರಿಂದ ಅವ್ರು ಏನು ಈ ವಾರದಲ್ಲಿ ಯಾವ್ದೊಂದು ಏನು ಮಾಡಿದ್ರು ಒಳ್ಳೇದಾಗತ್ತೆ. ಏನು ಮಾಡಿದ್ರು ಒಳ್ಳೆ ಇದ್ರಂತೆ, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಗಮನಿಸ್ಕೊಂತಾರೆ. ಮೀನರಾಶಿಯವರಿಗೆ ಈ ವಾರ ತುಂಬಾ ಎಲ್ಲ ಒಳ್ಳೆ ಇದೆ. 12 ರಾಶಿ ಪೈಕಿ ಅವ್ರಿಗೆ ತುಂಬಾ ಚೆನ್ನಾಗಿ. ಏನ್ 12 ರಾಶಿಲಿದೆ ಅವರಿಗೆಲ್ಲ ಮೀನರಾಶಿ, ವಿಶೇಷವಾಗಿ ಮೀನರಾಶಿಯವರಿಗೆ ಈ ವಾರದಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ಅವ್ರು ಏನೇ ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತೆ ಅನ್ನೋ ಮಾತನ್ನು ಸ್ವಾಮಿ ತಿಳಿಸ್ಕೊಟ್ಟಿದ್ದಾರೆ. ಓಕೆ ಸ್ವಾಮೀಜಿ, 12 ರಾಶಿಗಳವರಿಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ನಮ್ಮ ಸಿಟಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಪರವಾಗಿ ಹಾಗೂ ನಮ್ಮ ಸಮಸ್ತ ಸಿಟಿ ನ್ಯೂಸ್ ವೀಕ್ಷಕರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು ಸ್ವಾಮಿ. ವೀಕ್ಷಕರೇ, ಇದು ಈ ವಾರದ ನಿಮ್ಮ ಭವಿಷ್ಯ. ಮುಂದಿನ ವಾರ ಮತ್ತೆ ಹೊಸ ಭವಿಷ್ಯ ಸಂಭಾಷಣೆಯೊಂದಿಗೆ ಭೇಟಿಯಾಗೋಣ. ನಮ್ಮ ಸಿಟಿ ನ್ಯೂಸ್ ಮತ್ತಷ್ಟು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲು ಸಿಟಿ ನ್ಯೂಸ್ CMI ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.